ರಾಜ್ಯ ರಾಜಕೀಯದಲ್ಲಿ ಅಧಿಕಾರಕ್ಕಾಗಿ ನಿಗೂಢ ಆಟ ಶುರುವಾಗಿದೆ. ಪ್ರಮುಖವಾಗಿ ಅದ್ಯಾವಾಗ ಸಿದ್ದರಾಮಯ್ಯನವರು ತಮ್ಮ CM ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು DK ಶಿವಕುಮಾರ್ ಅವರನ್ನ ಮುಂದಿನ ಮುಖ್ಯಮಂತ್ರಿ ಅಂತ ಹೆಸರು ಸೂಚಿಸಿದ್ರು. ಆಗಿನಿಂದಲೇ DK ಶಿವಕುಮಾರ್ ಅವರ ನಿವಾಸಕ್ಕೆ ಅವರ ಆಪ್ತರು, ಸಿದ್ದರಾಮಯ್ಯನವರ ನಿವಾಸಕ್ಕೆ ಅವರ ಆಪ್ತ ಬಣ DCM ಹುದ್ದೆಗಾಗಿ ಹಾಗೆಯೇ ಸಚಿವ ಸ್ಥಾನಕ್ಕಾಗಿ ಆಕಾಂಕ್ಷಿಗಳ ಪಟ್ಟಿ ಬೆಳೀತಾ ಇದೆ. ಅವರು ನಿಗೂಢವಾಗಿ ಭೇಟಿಯನ್ನು ಕೊಟ್ಟು ಪ್ರಸ್ತಾಪವನ್ನು ಮಾಡ್ತಾ ಇದ್ದಾರೆ. ಇಂದು ಬೆಳಗ್ಗೆ ಅದರಲ್ಲೂ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರ ಮನೆಗೆ 21 ಮಠಾಧೀಶರು ಆಗಮಿಸಿರುವುದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಯಾಕೆ ಈ 21 ಮಂದಿ ಮಠಾಧೀಶರು ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಯಾಕೆ ಭೇಟಿ ಕೊಟ್ಟರು? KPCC ಅಧ್ಯಕ್ಷ ಸ್ಥಾನವನ್ನು ಹಿಂದುಳಿದ ವರ್ಗದವರಿಗೆ ಕೊಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಚರ್ಚೆಗಳು ನಡೆಯುತ್ತಿರುವ ಹೊತ್ತಿನಲ್ಲೇ ಅದಕ್ಕೆ ಕೇಳಿ ಬಂದಿರುವ ಹೆಸರು ಸತೀಶ್ ಜಾರಕಿಹೊಳಿ ಅವರದು. ಸೊ ಹೀಗಾಗಿ ಸತೀಶ್ ಜಾರಕಿಹೊಳಿ ಅವರ ಮನೆಗೆ 21 ಮಠಾಧೀಶರು ಅಂದರೆ ವಾಲ್ಮೀಕಿ ಸಮುದಾಯದ ಮಠಾಧೀಶರು, ಬೋವಿ ಸಮುದಾಯದ ಮಠಾಧೀಶರು, ಕುರುಬ ಸಮುದಾಯದ ಮಠಾಧೀಶರು, ಹಾಗೆಯೇ ಮಡಿವಾಳ ಸಮುದಾಯದ ಮಠಾಧೀಶರು ಸೇರಿದಂತೆ ಸುಮಾರು ಅನೇಕ ಜಾತಿಗಳ ಮಠಾಧೀಶರು ಸುಮಾರು 21 ಮಂದಿ ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ಜೊತೆ ಇಂದು ಚರ್ಚೆಯನ್ನು ನಡೆಸಿದ್ದಾರೆ. ಪ್ರಮುಖವಾಗಿ ಹಿಂದುಳಿದ ವರ್ಗವನ್ನು ನಮ್ಮ ರಾಜ್ಯದಲ್ಲಿ ಮೇಲೆ ಎತ್ತಬೇಕು ಅಂದರೆ ನಮಗೆ ಅಧಿಕಾರ ಇರಬೇಕು ಅನ್ನುವಂಥದ್ದು. ಸೊ ಹೀಗಾಗಿ ಪ್ರಮುಖವಾಗಿ ಇಲ್ಲಿ ಈಗ 3 DCMಗಳನ್ನು ಕೊಡುವಂತೆ ಮಾತುಕತೆಗಳು ನಡೀತಾ ಇದ್ದಾವೆ. ಸೊ ಈಗ ಮಠಾಧೀಶರು ಸತೀಶ್ ಜಾರಕಿಹೊಳಿ ಅವರ ಮನೆಗೆ ಭೇಟಿ ಕೊಟ್ಟಿರುವಂಥದ್ದು ಕುತೂಹಲಕ್ಕೆ ಕಾರಣವಾಗಿದೆ. ಈ ನಡೆ ಎಲ್ಲಿಗೆ ಮುಟ್ಟುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಿದೆ. ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ.